ಹೊಸ ವರ್ಷಕ್ಕೆ ಬರಲಿದೆ 500 ರೂಪಾಯಿ ಮತ್ತಷ್ಟು ಹೊಸ ನೋಟುಗಳು ಅನ್ನುವಂತ ಬಗ್ಗೆ ವಿತ್ತ ಸಚಿವರು ಮಾತನಾಡಿದ್ದಾರೆ. ಹೊಸ ವರ್ಷ ಬರುತ್ತೆ, ಹೊಸ ವರ್ಷಕ್ಕೆ ಬರ್ತಾ ಇರುವಂತದ್ದು ಹೊಸ ನೋಟುಗಳು 500 ರೂಪಾಯಿನ ಹೊಸ ನೋಟುಗಳು ಜಾಸ್ತಿ ಸಂಖ್ಯೆಯಲ್ಲಿ ಬರುತ್ತೆ. ನಿಮ್ಗೆ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ ಅಂತ ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಆತಂಕ ಬೇಡ ಅಂತ ವಿತ್ತ ಸಚಿವ ಅರುಣ್ ಜೇಟ್ಲಿ ಭರವಸೆಯನ್ನು ಕೊಟ್ಟಿರುವಂತದ್ದು. 500 ರೂಪಾಯಿ ಮುಖಬೆಲೆಯ ನೋಟುಗಳು ಮತ್ತಷ್ಟು ಚಲಾವಣೆಗೆ ನಾಳೆಯಿಂದಲೇ ಮತ್ತಷ್ಟು ಹೊಸ ನೋಟುಗಳು ಬರೋದಕ್ಕೆ ಈಗ ಬರುತ್ತೆ ಅನ್ನುವಂಥ ಭರವಸೆಯನ್ನು ಕೂಡ ಈಗ ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರು ಕೊಟ್ಟಿರುವಂತದ್ದು. ನೋಟ್ ಬ್ಯಾನ್ ನಿಂದ ನೇರ ತೆರಿಗೆಯಲ್ಲಿ 13.6% ತೆರಿಗೆ ಹೆಚ್ಚಳ ಆಗಿದೆ. ಪರೋಕ್ಷವಾಗಿ ಬರುವಂತ ತೆರಿಗೆಯೂ ಕೂಡ ಹೆಚ್ಚಳವಾಗಿದೆ. ನೋಟ್ ಬ್ಯಾನ್ ನಿಜವಾದಂತಹ ಪರಿಣಾಮ ಈಗ ಗೊತ್ತಾಗ್ತಾ ಇದೆ. ಬಹುತೇಕ ಹಳೆ ನೋಟುಗಳಿಗೆ ಹೊಸ ನೋಟು ಬದಲಾಗಿದೆ. RBIನಲ್ಲಿ ಎಲ್ಲಾ ನೋಟುಗಳು ಚಲಾವಣೆಯಲ್ಲಿದ್ದಾವೆ. ದೆಹಲಿಯಲ್ಲಿ ವಿತ್ತ ಸಚಿವ ಅರುಣ್ ಜೇಟ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಹೊಸ ವರ್ಷಕ್ಕೆ ಮತ್ತಷ್ಟು ಹೊಸ ನೋಟುಗಳು ಬರ್ತವೆ, ಮುದ್ರಿಸಲಾಗಿದೆ, ಅವೆಲ್ಲವೂ ಕೂಡ ಚಲಾವಣೆಗೆ ಬರ್ತವೆ. 500 ರೂಪಾಯಿ ಮುಖಬೆಲೆಯ ನೋಟುಗಳ ಚಲಾವಣೆ ಮತ್ತಷ್ಟು ಜಾಸ್ತಿ ಆಗುತ್ತೆ 2017 ಹೊಸ ವರ್ಷಕ್ಕೆ ಅಂತ ಅರುಣ್ ಜೇಟ್ಲಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಆತಂಕ ಪಡೋದು ಬೇಡ ಅಂತ ವಿತ್ತ ಸಚಿವ ಅರುಣ್ ಜೇಟ್ಲಿ ಭರವಸೆಯನ್ನು ಕೊಟ್ಟಿರುವಂತದ್ದು. ನಾಳೆಯಿಂದ ಮತ್ತಷ್ಟು ಹೊಸ ನೋಟುಗಳು ಬರ್ತವೆ. ನೋಟ್ ಬ್ಯಾನ್ ನಿಂದ ನೇರ ತೆರಿಗೆಯಲ್ಲಿ 13.6% ತೆರಿಗೆ ಹೆಚ್ಚಳ ಆಗಿದೆ. ಪರೋಕ್ಷವಾಗಿ ಬರುವಂತಹ ತೆರಿಗೆಯೂ ಕೂಡ ಹೆಚ್ಚಳ ಆಗಿದೆ. ನೋಟ್ ಬ್ಯಾನ್ ನಿಜವಾದಂತಹ ಪರಿಣಾಮ ಈಗ ಗೊತ್ತಾಗ್ತಾ ಇದೆ. ಬಹುತೇಕ ಹಳೆ ನೋಟುಗಳಿಗೆ ಹೊಸ ನೋಟುಗಳು ಬದಲಾಗಿ ಆಗಿದ್ದಾವೆ. RBIನಲ್ಲಿ ಎಲ್ಲಾ ನೋಟುಗಳು ಕೂಡ ಈಗ ಆಗ್ಲೇ ಚಲಾವಣೆಗೂ ಕೂಡ ಬಂದಿರುವಂತದ್ದು. ದೆಹಲಿಯಲ್ಲಿ ವಿತ್ತ ಸಚಿವ ಅರುಣ್ ಜೇಟ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ಆತಂಕ ಪಡುವಂತ ಅಗತ್ಯ ಇಲ್ಲ. ಹೊಸ ವರ್ಷಕ್ಕೆ ಮತ್ತಷ್ಟು ಹೊಸ ನೋಟುಗಳು ಬರ್ತವೆ. ಅದು ಕೂಡ 500ರ ಮುಖಬೆಲೆಯ ಹೊಸ ನೋಟುಗಳ ಸಂಖ್ಯೆ ಜಾಸ್ತಿಯಾಗಿ ಬರುತ್ತೆ. ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ, ಆತಂಕ ಪಡುವಂತ ಪ್ರಮೇಯ ಇಲ್ಲ ಅಂತ ಭರವಸೆಯನ್ನ ಅರುಣ್ ಜೇಟ್ಲಿ ಅವರು ಕೊಟ್ಟಿದ್ದಾರೆ. 500 ಮತ್ತು 1000 ರೂಪಾಯಿ ನಿಷೇಧಿಸಿ ಕಪ್ಪು ಹಣ ಭ್ರಷ್ಟಾಚಾರ ಭಯೋತ್ಪಾದನೆಗೆ ಕಡಿವಾಣ ಹಾಕ್ತೇನೆ, ದೇಶದಲ್ಲಿ ಅಚ್ಚೆ ದಿನ ಬರುತ್ತೆ, ಅದಕ್ಕಾಗಿ 50 ದಿನ ಕಡಿಮೆ ಟೈಮನ್ನು ಕೊಡಿ ಅಂತ ಕೇಳಿದ ಪ್ರಧಾನಿಯವರಿಗೆ ಈಗ ಉಳಿದಿರುವುದು 48 ಗಂಟೆ. ಅಣ್ಣಾಡಿಎಂಕೆ ಪಕ್ಷದ ಚುಕ್ಕಾಣಿ ಹಿಡಿಯೋದಕ್ಕೆ ಶಶಿಕಲಾ ಕಸರತ್ತು ಮುಂದುವರೆಸಿದ್ದಾರೆ. ನಾಳೆ ಚೆನ್ನೈನಲ್ಲಿ ಅಣ್ಣಾಡಿಎಂಕೆ ಪಕ್ಷದ ಸರ್ವ ಸದಸ್ಯರ ಸಭೆ ಹಿನ್ನೆಲೆಯಲ್ಲಿ ನಿನ್ನೆ ನಟ ಅಜಿತ್ ಜೊತೆ ಶಶಿಕಲಾ ಮಹತ್ವದ ಮಾತುಕತೆ ನಡೆಸಿದರು. ಪಕ್ಷದ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆಯಾಗೋದಕ್ಕೆ ಶಶಿಕಲಾ ಅಜಿತ್ ಅವರ ಬೆಂಬಲ ಕೋರಿದ್ದಾರೆ ಎನ್ನಲಾಗ್ತಾ ಇದೆ.